ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಯರ ಸಂದೇಶ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನೀವು ಬಹಳಷ್ಟು ರಾಯರ ಭಕ್ತರು ಇರಬಹುದು. ರಾಯರ ಸಂದೇಶ ನಿಮಗಾಗಿ ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ ಕೆಲ ಕಾರ್ಡ್ಸ್ಗಳನ್ನ ಇಡ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೀವು ಈ ವಿಡಿಯೋನ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ತೋರಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ರಾಯರ ಸೂಚನೆ ಹಾಗೂ ರಾಯರ ಸಂದೇಶ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ರಾಯರ ಅಪಾರ ಭಕ್ತಿದ್ದೀರಿ, ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಬರೀರಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂಥವ್ರಿಗೂ ಕೂಡ ನೀವು ಶೇರ್ ಮಾಡಬಹುದು. ಓಕೆ, ಇಲ್ಲಿ ರಾಯರ ವಿಚಾರವಾಗಿ ಬಹಳಷ್ಟು ಆರಾಧನೆಗಳು, ಜಪಗಳು, ವ್ರತಗಳು ಏನೇ ಮಾಡಿರಬಹುದು. ಟ್ಯಾರೋ ಕಾರ್ಡ್ ಮುಖಾಂತರವಾಗಿ ರಾಯರ ಸೂಚನೆ ಹಾಗೂ ನಿಮ್ಮ ಎನರ್ಜಿಗೆ ರಾಯರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವೆಲ್ಲ ಮುನ್ಸೂಚನೆ ಆಗಿರಬಹುದು, ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು, ರಾಯರ ಸೂಚನೆ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಿಗೆಲ್ಲ ಗುರುಬಲ ಬೇಕು, ಹಾಗೆ ನನ್ನ ಲೈಫಲ್ಲಿ ಬಹಳಷ್ಟು ಅವಕಾಶಗಳು, ಆಪರ್ಚುನಿಟೀಸ್ಗಳು ಬರಬೇಕು ನನ್ನ ಲೈಫಲ್ಲಿ, ಹಾಗೆ ಗುರುಬಲ ಏನಾದರೂ ತುಂಬ ವೀಕ್ ಇದ್ದರೆ ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಬಹಳಷ್ಟು ತಡವಾಗಿ ಆಗುತ್ತೆ. ಸೊ ಇದು ಸಿಟ್ರಿನ್ ಏನು ಮಾಡುತ್ತೆ, ನೀವು ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ಅಥವಾ ಏನಾದರೂ ಅವಕಾಶಗಳಿಗೋಸ್ಕರ ವೇಟ್ ಮಾಡ್ತಾಯಿದ್ರೆ, ಸಿಟ್ರಿನ್ ಏನು ಮಾಡುತ್ತೆ, ನಿಮಗೆ ಅವಕಾಶಗಳು, ಅಬಂಡನ್ಸ್ ಬಾಗಿಲನ್ನ ತೆಗಿಯುತ್ತೆ. ಇಲ್ಲಿ ಪೈರೇಟ್ ಏನು ಮಾಡುತ್ತೆ, ಸನ್ಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ಪ್ರತಿದಿನ ಪ್ರತಿನಿತ್ಯ ಹಣ ನೋಡುವಂತಹ ರೀತಿಯಲ್ಲಿ ಪೈರೇಟ್ ಕ್ರಿಸ್ಟಲ್ ಮಾಡುತ್ತೆ. ಪೈರೇಟ್ ಒಂದು ಫೂಲ್ಸ್ ಗೋಲ್ಡ್ ಅಂತಲೇ ಕರಿತೀವಿ. ಸೊ ಇದಕ್ಕೆ ಎಷ್ಟು ಅಂತ ಹೇಳಿದ್ರೆ 1999. ಈ ಆಫರ್ನ ನಾನು ತೆಗಿಲೇ ಇಲ್ಲ, ಬಿಕಾಸ್ ರಿವ್ಯೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲೂ ಕೂಡ ಬಹಳಷ್ಟು ಎತ್ತರಕ್ಕೆ ಹೋಗ್ತಾ ಇರೋದನ್ನು ಕೂಡ ಬಹಳಷ್ಟು ಜನ ಮೆಸೇಜ್ ಮಾಡಿದ್ದೀರಿ, ವಾಟ್ಸಪ್ಗಳು ಮಾಡಿದ್ದೀರಿ. ಓಕೆ, ತುಂಬ ಒಳ್ಳೆಯದಾಗಲಿ, ನಿಮ್ಗೆ ಇನ್ನೂ ಕೂಡ ಒಳ್ಳೆಯದಾಗಲಿ. ಸೊ ಇದೆಲ್ಲ ಯಾರೆಲ್ಲ ನನ್ನ ಲೈಫಲ್ಲಿ ಲಕ್ ಅನ್ನೋದಿಲ್ಲ, ಬಹಳಷ್ಟು ಡಲ್ಲಾಗಿರ್ತೀನಿ, ಆಪರ್ಚುನಿಟೀಸ್ ಇಲ್ಲ ನನ್ನ ಲೈಫಲ್ಲಿ, ಹಾಗೆ ನನ್ನ ಜೀವನದಲ್ಲೂ ಕೂಡ ಗುರುಬಲ ಬೇಕು, ಓಕೆ, ಬಹಳಷ್ಟು ಅವಕಾಶಗಳ ಬಾಗಿಲು ತೆಗಿಬೇಕು ನನ್ನ ಲೈಫಲ್ಲಿ ಅನ್ನೋರು ಈ ಪೈರೇಟ್ ಮಿಕ್ಸ್ ಸಿಟ್ರಿನ್ನ ಹಾಕ್ಕೊಳ್ಬೇಕಾಗತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಡ್ತಾ ಇದ್ದೀನಿ. ರಾಯರ ಸಂದೇಶ ಏನಾಗಿದೆ, ರಾಯರು ಏನು ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನಮ್ಮೆಲ್ಲರ ತಂದೆ ಆದಂತಹ ರಾಯರಿಂದ ಏನು ಸೂಚನೆ ಬರ್ತಾ ಇದೆ, ಯಾವ ಮುನ್ಸೂಚನೆ ರಾಯರಿಂದ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಟ್ಯಾರೋ ಮುಖಾಂತರವಾಗಿ ಏನು ಮುನ್ಸೂಚನೆ ರಾಯರಿಂದ ಸಿಗ್ತಾ ಇದೆ ನಿಮಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಫ್ಯೂ ಮಿನಿಟ್ಸ್ ರಾಯರ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ರಾಯರನ್ನ ಬೇಡಿಕೊಂಡು, ಅಥವಾ ರಾಯರ ಫೋಟೋ ಏನಾದರೂ ಇದ್ದರೆ ಆ ರಾಯರ ಮುಖಾನ ನೋಡಿಕೊಂಡು ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಾಯರು ಏನು ಹೇಳೋದಕ್ಕೆ, ಯಾವ ಮುನ್ಸೂಚನೆ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಐ ಹೋಪ್ ಯಾರೆಲ್ಲ ಮೊದಲನೇ ಆ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ ಸ್ಲೋಯಿಂಗ್ ಡೌನ್, ಬಹಳಷ್ಟು ನಿಧಾನಗತಿಯಲ್ಲಿ ಲೈಫ್ ಮುಂದೆ ಸಾಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಒಂದು ರೀತಿ ಲೇಜಿನೆಸ್ ಕೂಡ ನಿಮ್ಮಲ್ಲಿ ಇದೆ. ಆ ಬಹಳಷ್ಟು ಸೋಂಬೇರಿತನ ಆಗಿರಬಹುದು, ಅಥವಾ ಏನೋ ಮಾಡಿಬಿಡಬೇಕು ಅನ್ನುವಂಥದ್ದು ಎಲ್ಲನೂ ಕೂಡ ಮೈಂಡಲ್ಲಿದೆ. ಎಲ್ಲ ಶಕ್ತಿನೂ ಕೂಡ ನಿಮ್ಮ ಮೈಂಡಲ್ಲಿದೆ. ಓಕೆ, ಸಮೃದ್ಧಿ ನೋಡಿ, ಆಮೆ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ನನಗೆ ಲಕ್ ಅನ್ನೋದಿಲ್ವೇನೋ, ಅಥವಾ ನನ್ನ ಲೈಫಲ್ಲಿ ಮುಂದೆ ಹೋಗೋದಕ್ಕೆ ಆಗೋದೇ ಇಲ್ವೇನೋ, ಆ ಥರದ್ದು ಯಾವುದೂ ಇಲ್ಲ. ಏನು ಆಮೆ ಅಂತ ಅಂದ್ರೇ ಒಂದಷ್ಟು ಸಮೃದ್ಧಿ ಕೊಡುವಂಥದ್ದು. ಆಮೆನ ಮನೆಯಲ್ಲಿಟ್ಟರೆ ಎಷ್ಟು ಪ್ರಕಾರವಾಗಿ, ಅಂದರೆ ಆಮೆಯ ಕ್ರಿಸ್ಟಲ್ ಆಗಿರಬಹುದು, ಆಮೆಯ ಪ್ರತಿಮೆ ಆಗಿರಬಹುದು, ಆ ಥರದ್ದು ಮನೇಲಿಟ್ರೇ ಬಹಳಷ್ಟು ಸಮೃದ್ಧಿ. ಬಟ್ ಆದರೆ ನಿಮ್ಮ ಲೈಫಲ್ಲಿ ನಿಮ್ಮ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ ಎಲ್ಲನೂ ಇದೆ, ಬಟ್ ಮುಂದೆ ಹೋಗೋದಕ್ಕಾಗಿರಬಹುದು, ಹಾಗೆ ಮುಂದೆ ಲೈಫ್ ಲೀಡ್ ಮಾಡೋದಕ್ಕಾಗಿರಬಹುದು, ಮಂದಗತಿಯಲ್ಲಿ ಸಾಕ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಫೈಂಡ್ ಬ್ಯಾಲೆನ್ಸ್ ಅಂತ ಹೇಳಿ ತೋರಿಸ್ತಾ ಇದೆ. ಈಗ ಬಂದಿರೋ ಸಮಸ್ಯೆಗಳಾಗಿರ್ಬೋದು, ಅಥವಾ ರಾಯರ ಹತ್ರ ನೀವು ಯಾವುದೋ ಒಂದು ಬೇಡಿಕೆಗಳನ್ನು ಇಟ್ಟಿರಬಹುದು, ಬಟ್ ಅದಾಗೋದಕ್ಕೆ
ತಡವಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಸರಿಯಾದ ದಾರಿಯನ್ನು ತಂದು ಕೊಡ್ತಾ ಇದ್ದಾರೆ. ಬಟ್ ಅಷ್ಟರೊಳಗಡೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಕೆಲಸದ ಕಡೆ ಗಮನ ಇಲ್ಲದೆ ಇರುವಂಥದ್ದು, ಅಥವಾ ನಿಮ್ಮ ಕೋರಿಕೆಗಳು ನಿಧಾನವಾಗಿ ಆಗ್ತಾ ಇದೆ. ನಾನು ಈ ವಿಚಾರಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು, ಯಾವುದೇ ವಿಚಾರನ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿರಿ, ಯಾವುದೇ ಸಮಸ್ಯೆ ನಿಮ್ಮ ಲೈಫಲ್ಲಿ ಆಗಿರಬಹುದು, ಇದು ಹೇಗೆ ನಾನು ಪಾರಾಗೋದು, ನನಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾನೇ ಇಲ್ವಲ್ಲ ಅನ್ನುವಂತಹ ರೀತಿಯಲ್ಲಿ ಬಹಳಷ್ಟು ಯೋಚನೆಗಳನ್ನು ನೀವು ಮಾಡ್ತಾಯಿದ್ರಿ. ಇದರಿಂದ ಕೆಲವು ಸಲ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡ್ತಾ ಇಲ್ಲ, ಹಣಕಾಸಿನ ವಿಚಾರವಾಗಿ ಬಹಳಷ್ಟು ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಿ. ಇದರಿಂದ ಆರೋಗ್ಯ ಹದಗೆಡ್ತಾ ಇದೆ, ತುಂಬ ಒತ್ತಡಗಳಿಗೆ ಹೋಗ್ತಾ ಇದ್ದೀರಿ. ಕೆಲಸದ ಪ್ರೆಷರ್ ಆಗಿರಬಹುದು, ಹಾಗೆ ಮುಂದೆ ಆಗುವಂತಹ ಸೂಚನೆ ಅಥವಾ ಯಾವುದೋ ಒಂದು ಆಗೋಗಿರುವಂತಹ ವಿಚಾರಗಳನ್ನು ಬಹಳಷ್ಟು ಮನಸ್ಸಿಗೆ ತಗೊಂಡು ಆತಂಕಕ್ಕೆ ಒಳಗಾಗಿ ನಿಮ್ಮ ಆರೋಗ್ಯನೂ ಕೂಡ ಹದಗೆಡಿಸ್ಕೊಳ್ತಾ ಇದ್ದೀರಿ. ಸ್ವಲ್ಪ ನೀವು ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಹಣಕಾಸಿನ ವಿಚಾರವಾಗಿ ಹೊರಗಡೆ ಟೆನ್ಷನ್ ತಂದು ಮನೆ ಒಳಗಡೆ ಗಂಡ ಹೆಂಡತಿ ನಡುವೆ ಆಗಿರ್ಬೋದು, ಫ್ಯಾಮಿಲಿಗಳ ಒಟ್ಟಿಗೆ ಆಗಿರಬಹುದು, ನೀವು ಒಂದಷ್ಟು ಕಿರಿಕಿರಿಗಳನ್ನು ಮಾಡ್ತಾಯಿದ್ದೀರಿ. ಹೊರಗಡೆ ಪ್ರೆಷರ್ನ ತಂದು ಮನೆ ಒಳಗಡೆ ತಂದು ಅದರಿಂದ ನೀವು ಬಹಳಷ್ಟು ಕಿರಿಕಿರಿಗಳನ್ನು ನೀವೇ ಮಾಡ್ತಾಯಿದ್ದೀರಿ ಅಂತಲೇ ಹೇಳಬಹುದು. ಸೊ ದಯವಿಟ್ಟು ಒಂಚೂರು ಬ್ಯಾಲೆನ್ಸ್ ಮಾಡಿ. ಓಕೆ, ನಾನು ನಿಮಗಾಗಿ ಒಂದು ಕಾರಣ ತೆಗಿತೀನಿ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಆರೋಗ್ಯದ ವಿಚಾರಕ್ಕೂ ಕೂಡ ಹಣಕಾಸನ್ನು ಖರ್ಚು ಮಾಡುವಂತಹ ಸಾಧ್ಯತೆಗಳು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿ ಹೆಲ್ತ್ ಕಡೆ ದಯವಿಟ್ಟು ಯಾರು ಗಮನ ಕೊಡ್ತಾ ಇಲ್ಲ, ಇಗ್ನೋರ್ ಮಾಡಬೇಡಿ. ಏನೇ ಆಗಿದ್ರೂ ಕೂಡ ಸುಸ್ತಾಗ್ತಿದೆಯಾ, ಒಂದು ಸಲ ಟ್ರೀಟ್ಮೆಂಟ್ ತೋರಿಸ್ಕೊಳ್ಳಿ. ಏನಾಗಿದೆ, BP ಟೆಸ್ಟು, ಶುಗರ್ ಟೆಸ್ಟು ಟೆಸ್ಟ್ ಮಾಡಿಸೋದ್ರಿಂದ ಏನೂ ಕೆಟ್ಟದಂತೂ ಆಗಲ್ಲ. ಯಾಕೆ ನಂಗೆ ಸುಸ್ತಾಗ್ತಿದೆ ಅಥವಾ ಹೆಲ್ತ್ ಕಡೆ ದಯವಿಟ್ಟು ಗಮನ ಕೊಡಿ. ಅಥವಾ ನಾನು ಯಾಕೆ ಸುಸ್ತಾಗೋದಕ್ಕೆ ನನ್ನಲ್ಲಿ ಏನು ಕಾರಣ, ನಾನೇನಾದರೂ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀನಾ, ನಾನೇನಾದರೂ ಹಣಕಾಸಿನ ವಿಚಾರ ತಂದು ಅದು ಮನೆಗೆ ಪ್ರಭಾವ ಬೀರೋ ರೀತಿಯಲ್ಲಿ ಏನಾದರೂ ಮಾಡ್ತಾ ಇದ್ದೀನಾ, ಇದನ್ನೆಲ್ಲನೂ ಕೂಡ ಯೋಚನೆ ಮಾಡಬೇಕಾಗತ್ತೆ ನೀವು ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಸೊ ನಾನು ನಿಮಗಾಗಿ ಮತ್ತೊಂದು ಕಾರ್ಡ್ನ ತೆಗಿತೀನಿ. ಓಕೆ, ಮುಂದಿನ ದಿನಗಳು ರಾಯರಿಂದ ಏನು ವಿಚಾರ ಬರುತ್ತೆ ಅನ್ನುವಂತಹ ಕಾರ್ಡ್ನ ತೆಗಿತಾ ಇದ್ದೀನಿ. ದಯವಿಟ್ಟು ಈಗ ನಿಮ್ಮ ಎನರ್ಜಿನೂ ಕೂಡ ತುಂಬ ಸುಸ್ತು ಫೀಲ್ ಮಾಡ್ಕೊಳ್ತಾ ಇದ್ದೀರಿ. ಹಾಗೆ ಸಂಬಂಧಗಳಲ್ಲೂ ಕೂಡ ಬಿರುಕುಗಳಾಗ್ತಾ ಇದೆ. ಬಹಳಷ್ಟು ಇಂಥ ವಿಚಾರದಲ್ಲಿ ಸ್ವಲ್ಪ ಈಗೇನು ನಿಧಾನಕ್ಕೆ ಏನೇ ನಡೀತಾ ಇದ್ರೂ ಕೂಡ ಏನು ನಿಧಾನಕ್ಕೆ ನಡೀತಾ ಇದೆ ಆ ನಿಧಾನಕ್ಕೆ ಆಗೋದೇ ಉತ್ತಮ ಅಂತಲೇ ನೀವೇ ಅಂದ್ಕೊಳ್ಳಿ. ಏನೇ ಕೆಲಸಗಳಾಗಲಿ ಬೇಗ ಸಡನ್ನಾಗಿ ಮುಂದಕ್ಕೆ ಹೋಗಿ ದುಡ್ಕೋದು ಬೇಡ, ಹಣಕಾಸು ಕಳ್ಕೊಳ್ಳೋದು ಬೇಡ, ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಬೇಡ. ಏನೇ ವಿಚಾರಕ್ಕೆ ತಾಳ್ಮೆಯಿಂದ ಹೋಗ್ತಾ ಇದ್ರೂ ಕೂಡ ತಾಳ್ಮೆಯಿಂದನೇ ಇರಲಿ. ನೀವು ಮನಸ್ಸಿಗೆ ಸಮಾಧಾನನೇ ತಗೊಳ್ಳಿ, ನಿಧಾನವಾಗಿ ಆಗಲಿ ಕೆಲಸಗಳು. ಓಕೆ, ಇಲ್ಲಾಂದರೆ ಸಂಬಂಧಗಳಲ್ಲೂ ಕೂಡ ಬಿರುಕುಗಳನ್ನು ಮಾಡಿಕೊಂಡು ಸಂಬಂಧಗಳಲ್ಲೂ ಕೂಡ ಸರಿ ಹೋಗದೆ ಅದರಲ್ಲೂ ಕೂಡ ದುಃಖಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ಒಂದಷ್ಟು ನಿಮ್ಗೆ ಬಂದಿರೋ ಸಮಸ್ಯೆನ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ಕಲೀರಿ. ರಾಯರಿದ್ದಾರೆ, ರಾಯರ ಮೇಲೆ ಭಾಳಷ್ಟು ನಂಬಿಕೆಗಳನ್ನೇ ಇಟ್ಕೊಂಡಿದ್ದೀರಿ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ನಿಮ್ಮ ರೀಡಿಂಗ್ ನೋಡೋಣ. ಹಾಗೆ ಯಾರಿಗೆಲ್ಲ ಪರ್ಸ್ನಲ್ ಆಗಿ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡಿಬೇಕಾಗತ್ತೆ ಅಂತ ಹೇಳಿದ್ರೆ ಪಾಸಿಬಿಲಿಟೀಸ್ ಅಂತ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಲೈಫಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ರೆ, ಓಕೆ 2 ಕಾರ್ಡ್ಗಳು ಬಂದಿದೆ. ಓಕೆ, ಇಲ್ಲಿ ನೀವೇನೋ ಒಂದು ವಿಚಾರನ ರಾಯರ ಮುಂದೆ ಇಟ್ಟಿದ್ದೀರಿ, ಅದಾಗುತ್ತಾ ಇಲ್ವಾ ಅಂತ ಅಂದ್ಕೊಳಕ್ಕೆ ಹೋದರೆ ಪಾಸಿಬಿಲಿಟೀಸ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಸ್ವಲ್ಪ ನಿಮ್ಮ ಲೈಫಿಗೆ ಪ್ರೊಟೆಕ್ಷನ್ ಬೇಕಾಗಿದೆ. ಓಕೆ, ಯಾರೋ ಏನೋ ಬಿಟ್ಟು ಹೋದರು ಅಥವಾ ಯಾರೋ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಥವಾ ಸಂಬಂಧಗಳಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇದೆ, ಹಾಗೆ ಮನೆಗಳಲ್ಲೂ ಕೂಡ ಕಿರಿಕಿರಿ ಆಗ್ತಾ ಇದೆ. ಈ ಥರದ್ದೆಲ್ಲ ಅಂದ್ಕೊಂಡಿದ್ರೆ ನೀವು ದಯವಿಟ್ಟು ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ದೇವಿಯ ಮುಖಾಂತರವಾಗಿರ್ಬೋದು ಅಥವಾ ಮನೆಯಲ್ಲಿ ದೇವಸ್ಥಾನಗಳಿಂದ ತಂದಂತಹ ತೀರ್ಥಗಳನ್ನು ಮನೆಗೆ ಹಾಕ್ಕೊಳ್ಳುವಂಥದ್ದಾಗಿರ್ಬೋದು, ಕ್ರಿಸ್ಟಲ್ಸ್ಗಳಾಗಿರ್ಬೋದು. ನಾನು ಇತ್ತೀಚೆಗೆ ಒಂದು ಬಿಟ್ಟೆ ಹೆಮಟೈಟ್ ಮಿಕ್ಸ್ ಬ್ಲ್ಯಾಕ್ ಟರ್ಮಲಿನ್ ಅಂತ ಹೇಳಿ. ಸೊ ಈ ಕ್ರಿಸ್ಟಲ್ನ ಧರಿಸೋದ್ರಿಂದನೂ ಕೂಡ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಿದ್ದು. ಯಾವುದೇ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ನೆಗೆಟಿವಿಂದ ಆಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಇದ್ರೂ ಕೂಡ ಬ್ರೇಕ್ ಮಾಡುತ್ತೆ. ಇದನ್ನು ಕೂಡ ಆಫರ್ ಪ್ರೈಸಲ್ಲಿದೆ. ನೀವು ಇದು ಸೇಮ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಸೇಮ್ ನಂಬರ್ಗೆ ನೀವು ಪೇ ಮಾಡಿ ನಿಮ್ಮ ಹೆಸರಲ್ಲಿ ಹೀಲ್ ಮಾಡಿಸ್ಕೊಂಡು ಎನರ್ಜೈಸ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕ್ರಿಸ್ಟಲ್
ಒಂದೇ ಅಲ್ಲ, ನೀವು ದೇವಸ್ಥಾನಗಳಿಗೆ ಹೋಗ್ಬೋದು. ದುಡ್ಡಿದ್ದಂಥವ್ರು ಕ್ರಿಸ್ಟಲ್ ತೊಗೊಳ್ತೀರಿ, ಎನರ್ಜೈಸ್ ಮಾಡ್ಕೊಳ್ತೀರಿ, ಹಾಕ್ಕೊಳ್ತೀರಿ. ಇಲ್ಲದೇ ಇದ್ದಂಥವ್ರು ಕೂಡ ನೀವು ದೇವಸ್ಥಾನಕ್ಕೆ ಹೋಗುವಂಥದ್ದು, ಹನುಮಾನ್ ಚಾಲೀಸ್ ಹೇಳುವಂಥದ್ದು, ನಿಮ್ಮ ಪಾಕೆಟಲ್ಲಿ ಹನುಮಾನ್ ಚಾಲೀಸ್ ಇಟ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಮಾಡ್ಕೊಳ್ಬೋದು. ಮೆಚ್ಯೂರ್ ವುಮೆನ್ ಅಂತ ಹೇಳಿ ಬರ್ತಾ ಇದೆ. ಯಾರಾದರೂ ನಿಮಗೆ ಹಿರಿಯ ಹೆಣ್ಣು ಮಗಳು ಏನಾದರೂ ಬುದ್ಧಿವಾದ ಹೇಳುವಂಥದ್ದು ಅಥವಾ ಅವ್ರಿಗೇನಾದರೂ ನೀವು ಬೇಜಾರು ಮಾಡಿಸುವಂಥದ್ದು ಮಾಡ್ತಾಯಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಯಾರಿಗೇ ಆಗಿರಲಿ ಅದನ್ನು ಸ್ಟಾಪ್ ಮಾಡಿ. ಇಲ್ಲಿ ಟಾಯ್ಲ್ ಆ್ಯಂಡ್ ಲೇಬರ್ ಅಂತ ಹೇಳಿ ಬರ್ತಾ ಇರೋದ್ರಿಂದ, ಹೌದು, ಇಲ್ಲಿ ನೀವು ರಾಯರ ಭಕ್ತರಾಗಿರೋದ್ರಿಂದ ಬಹಳಷ್ಟು ಶ್ರಮನ ಪಡ್ತಾ ಇದ್ದೀರಿ. ನಿಮ್ಮ ಕೆಲಸದ ವಿಚಾರದಲ್ಲಾಗಿರ್ಬೋದು, ಯಾವುದೋ ಒಂದು ಮನೆಯಲ್ಲಾಗಿರ್ಬೋದು, ಬಹಳಷ್ಟು ಶ್ರಮನ ಪಡ್ತಾ ಇದ್ದೀರಿ. ಅದು ತಕ್ಕಂಥ ಫಲ ರಾಯರಿಂದ ಸಿಗುತ್ತೆ ಅನ್ನುವಂಥದ್ದು ತೋರಿಸ್ತಾ ಇದೆ. ಹಾಗೆ ನಿಮ್ಮಲ್ಲಿ ಯಾರಾದರೂ ಕಿರಿಕಿರಿ ನೀವು ಪ್ರೊಟೆಕ್ಷನ್ ಮಾಡ್ಕೊಂಡಿದ್ದ ಕೂಡಲೇ ನಿಮ್ಮಲ್ಲಿ ಯಾರಾದರೂ, ನಿಮ್ಮ ಸಂಬಂಧಗಳಲ್ಲಿ ಯಾರಾದರೂ ಕಿರಿಕಿರಿ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ದೂರ ಆಗುವಂತಹ ಸಾಧ್ಯತೆ ಇದೆ. ದಯವಿಟ್ಟು ಅದಕ್ಕೆ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮಗಾಗಿರ್ಬೋದು, ಏನು ನೋಡಿ, ಈಗ ನಿಮ್ಮ ಕೆಲಸಗಳೆಲ್ಲ ಆಗುವಂತಹ ಸಾಧ್ಯತೆಗಳಿದೆ. ಓಕೆ, ಇಲ್ಲಿ ಕೆಲವೇ ದಿನಗಳಲ್ಲಿ, ಇನ್ನು 8 ದಿನ ಆಗಿರ್ಬೋದು, 8 ವಾರಗಳಲ್ಲಾಗಿರ್ಬೋದು, ನಿಮ್ಮ ಸಂಬಂಧಗಳಲ್ಲಿ ಕಿರಿಕಿರಿ ಕೊಡ್ತಾ ಇದ್ದಂಥವ್ರು ಅಥವಾ ನಿಮಗೆ ನಂಬಿಕೆಯ ಭರವಸೆ ಕೊಟ್ಟು ಒಂದಷ್ಟು ಮೋಸ ಮಾಡ್ತಾ ಇದ್ದಂತಹ ವ್ಯಕ್ತಿ ದೂರ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ದಯವಿಟ್ಟು ಮೆಚ್ಯೂರ್ ವುಮೆನ್, ಯಾವುದಾದ್ರೂ ಹೆಣ್ಣು ಮಗಳಿಗೆ ಏನಾದರೂ ದುಃಖನ ನೀವು ತರಿಸ್ತಾ ಇದ್ದೀರಿ ಅಥವಾ ಹೆಣ್ಮಗಳಿಗೆ ಕಿರಿಕಿರಿ ಆಗ್ತಾಯಿದೆ, ನಿಮ್ಮಿಂದ ಏನಾದರೂ ಕಿರಿಕಿರಿ ಆಗ್ತಾಯಿದೆ ಅಂದರೆ ದಯವಿಟ್ಟು ನೀವು ಒಂದಷ್ಟು ಸೇಫ್ ಆಗಿರಿ. ಆ ವ್ಯಕ್ತಿಗೆ ಹರ್ಟ್ ಮಾಡುವಂಥದ್ದು ಬೇಡ. ಹಾಗೆ ಯಾರಾದರೂ ಹೆಣ್ಮಗಳು ನಿಮ್ಗೆ ಏನಾದರೂ ಒಳ್ಳೆಯದನ್ನು ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ 5 ನಿಮಿಷ ಕೂತು ಕೇಳಿ, ಅದರಿಂದ ಏನೋ ಒಂದು ಆಗುವಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ 3rd ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಸಕ್ಸಸ್ ಕಾಣ್ತಾ ಇದ್ದೀರಿ. ಯಾರೆಲ್ಲ ರಾಯರ ಅಪಾರ ಭಕ್ತರು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ, ಓಕೆ, ಸಕ್ಸಸ್ ಕಾಣ್ತೀರಿ. ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಜಯ ಸಿಗುವಂತಹ, ಕಾರ್ಯದಲ್ಲಿ ಜಯ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇಲ್ಲಿ ಇನ್ನರ್ ಚೈಲ್ಡ್ ಅಂದರೆ ಕೆಲವೊಂದು ಸಲ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಆಗಿದಂಥದ್ದು ಅಥವಾ ಯಾರೋ ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಮಾಡಿದಂಥದ್ದು ಅಥವಾ ಚಿಕ್ಕ ವಯಸ್ಸಲ್ಲಿ ನಡೆದಂತಹ ಟ್ರಾಮಾಗಳನ್ನು ನೀವು ಮೈಂಡಲ್ಲಿ ಇಟ್ಕೊಂಡಿರ್ತೀರಲ್ಲ, ಅದನ್ನು ತಲೆಯಿಂದ ತೆಗೆದುಹಾಕಿ. ಚಿಕ್ಕ ವಯಸ್ಸಲ್ಲಿ ಹಾಗಾಗಿತ್ತು, ಹೀಗಾಗಿತ್ತು, ಇವರಿಂದ ನನಗೆ ಇನ್ನೂ ಕೂಡ ಪ್ರಾಬ್ಲಮ್ ಏನೋ, ಮತ್ತೊಂದು ಏನೆಲ್ಲ ಯೋಚನೆಗಳನ್ನು ಮಾಡ್ತೀರಲ್ಲ, ಸೊ ಅದರಿಂದ ಒಂದಷ್ಟು ನೀವು ಪಾರಾಗಿ ಅನ್ನುವಂಥದ್ದು ತೋರಿಸ್ತಾ ಇದೆ. ಥಾಟ್ಸ್ ಅಂದರೆ ಒಳ್ಳೊಳ್ಳೆ ಯೋಚನೆಗಳು ಇನ್ನು ಕೆಲವೇ ದಿನಗಳಲ್ಲಿ ಬರುವಂಥ ಸಾಧ್ಯತೆ ಇದೆ. ಬಹುಶಃ ಗುರುಬಲಗಳು ಕೂಡ ನಿಮ್ಮ ಹತ್ರ ಚೆನ್ನಾಗಿದೆ ಅಂತ ಹೇಳಿ ತಿಳ್ಕೊಳ್ಬಹುದು. ಒಳ್ಳೊಳ್ಳೆ ಥಾಟ್ಸ್ಗಳು ಬರುವಂಥದ್ದು, ಮುಂದೆ ನಾನು ಹೇಗಿರಬೇಕು, ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥ ಒಳ್ಳೊಳ್ಳೆ ಯೋಚನೆಗಳು ಮಾಡ್ಕೊಳ್ತೀರಿ. ಹಾಗೆ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಇನ್ನರ್ ಚೈಲ್ಡ್ ಏನಿದೆಯಲ್ಲ, ಚಿಕ್ಕ ವಯಸ್ಸಲ್ಲಿ ನಡೆದಂತಹ ಟ್ರಾಮಾಗಳನ್ನು ದಯವಿಟ್ಟು ತೆಗೆದಿಡಬೇಕಾಗತ್ತೆ. ಯಾರಿಂದನೋ ಮೋಸ ಆಗಿಬಿಡುತ್ತೇನೋ, ಯಾರೋ ನನಗೆ ಏನೋ ಮಾಡಿಬಿಡ್ತಾರೇನೋ, ಅಥವಾ ನನ್ನ ಆಸ್ತಿ ತಗೊಂಡ್ಬಿಡ್ತಾರೇನೋ, ಅಥವಾ ನನ್ನಿಂದ ಅದು ಕಳುವಾಗುತ್ತೇನೋ, ಅಯ್ಯೋ ಇವ್ರಿಗೆ ನಂಬಬೇಕೋ ನಂಬಾರ್ದೋ, ಈ ಥರದ್ದು ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರ್ತೀರಿ. ಅದನ್ನು ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ ಅಂತ ಹೇಳ್ಬೋದು. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಚಾರವಾಗಿ ಬಹಳಷ್ಟು ನೀವು ಲಾಭಗಳನ್ನು ಕಾಣ್ಕೊಳ್ತೀರಿ. ಬಿಸ್ನೆಸ್ ಕೂಡ ಡಲ್ ಆಗಿದ್ದರೆ ಬಿಸ್ನೆಸ್ಸಲ್ಲೂ ಕೂಡ ಜಯ ಸಿಗುವಂಥ ಸಾಧ್ಯತೆ ಇದೆ. ಬಹಳಷ್ಟು ಹಣಕಾಸು ಈ 3 ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ಲೋನಿಗೆ ಅಪ್ಲೈ ಮಾಡಿದರೆ ಲೋನ್ ಸಿಗುವಂತಹ ಸಾಧ್ಯತೆ ಇದೆ. ಬೇರೆಯವ್ರಿಗೆ ಏನಾದರೂ ಹಣ ಕೊಟ್ಟಿದ್ರೆ ಅದು ಹಿಂತಿರುಗಿ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ಬಂದಾಗ ಹಿರಿಯರಿಗೆ, ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿಗೆ ಏನಾದರೂ ಕೊಡಿಸುವಂಥದ್ದು, ಏನಾದರೂ ಮಾಡುವಂಥದ್ದು ಕೂಡ ನೀವು ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ರೇಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.